ವೃತ್ತದವರೆಗಿನ ರಸ್ತೆಗೆ ಬಾವುಟಗುಡ್ಡೆ ರಸ್ತೆ ಎಂದು ಹೆಸರಿಡಬೇಕು. ಬೇರೆ ಹೊಸ ನಾಮಕರಣ ಮಾಡಬಾರದೆಂದು ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪು ಸುದ್ದಿಗೋಷ್ಠಿಯ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ನಗರದ ಅಂಪನ್ಕಟ್ಟೆಯಿಂದ ಅಂಬೇಡ್ಕರ್ ವೃತ್ತದವರೆಗಿನ ರಸ್ತೆಗೆ ಬಾವುಟಗುಡ್ಡೆ ರಸ್ತೆ ಎಂಬ ಹೆಸರಿಡಬೇಕು. ಬೇರೆ ಹೊಸ ನಾಮಕರಣ ಮಾಡಬಾರದೆಂದು ತುಳುನಾಡ ರಕ್ಷಣಾ ವೇದಿಕೆ ಒತ್ತಾಯಿಸಿದೆ. ವಿಜಯ ಬ್ಯಾಂಕ್ ನೌಕರ ಸಂಘದ ಮನವಿಯಂತೆ ಈ ರಸ್ತೆಗೆ ಮುಲ್ಕಿ ಸುಂದರರಾಮ ಶೆಟ್ಟಿ ಅವರ ಹೆಸರಿಡಲು ಮಾನಪ ನಿರ್ಣಯದಂತೆ ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಸಂತ ಅಲೋಷಿಯಸ್ ಕಾಲೇಜ್ ವಿರೋಧದಿಂದ ಆದೇಶಕ್ಕೆ ತಡೆಯಾಜ್ಞೆ ಬಂದಿದೆ. ಈ ರಸ್ತೆ ಸಂತ ಅಲೋಷಿಯಸ್ ಕಾಲೇಜ್ ರಸ್ತೆ ಎಂದು ಹೆಸರಿಡಬೇಕು ಎಂದು ಕಾಲೇಜ್ ಆಡಳಿತ ಮಂಡಳಿ ಒತ್ತಾಯಿಸಿದೆ. ಇನ್ನೊಂದೆಡೆ ಮುಸ್ಲಿಂ ಮುಖಂಡರೊಬ್ಬರು ಈ ರಸ್ತೆಗೆ ಈದ್ ಮೈದಾನ ರಸ್ತೆ ಎಂದು ಹೆಸರಿಡಬೇಕೆಂದು ಒತ್ತಾಯಿಸಿದ್ದಾರೆ. ಈ ರಸ್ತೆ ನಾಮಕರಣ ವಿಷಯ ಧರ್ಮಗಳ ನಡುವೆ ವಿಷಬೀಜ ಬಿತ್ತುವ ಹಂತಕ್ಕೆ ತಲುಪಿದೆ. ಈ ಹಿನ್ನೆಲೆಯಲ್ಲಿ ಸರ್ವ ಧರ್ಮದವರಿಗೂ ಒಪ್ಪಿತವಾಗುವಂತೆ ಈ ರಸ್ತೆಗೆ ಬಾವುಟಗುಡ್ಡೆ ರಸ್ತೆ ಎಂಬ ಹೆಸರು ಸೂಕ್ತ ಎಂದು ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷ ಯೋಗೀಶ್ ಶೆಟ್ಟಿ ಜಪ್ಪು ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ನೂರಾರು ವರ್ಷಗಳಿಂದ ಜನರು ಬಾವುಟಗುಡ್ಡೆ ಅಂತ ಹೇಳ್ಕೊಂಡು ಹೆಸರುವಾಸಿತ್ತು. ಇತ್ತೀಚೆಗೆ ಸುಂದರರಾಮ್ ಶೆಟ್ಟಿ ಅವರ ಹೆಸರನ್ನು ಇಡಬೇಕು ಅಂತ ಹೇಳ್ಕೊಂಡು ವಿಜಯ ಬ್ಯಾಂಕ್ನವರು ಒಂದು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ವಿಜಯ ಬ್ಯಾಂಕಿನವರ ಅದರ ಸಂಸ್ಥಾಪಕರಾಗಿರುವಂತಹ ಸುಂದರರಾಮ್ ಶೆಟ್ಟಿ ಅವರದ್ದು ಹೆಸರನ್ನ ಆ ರಸ್ತೆಗೆ ಇಡಬೇಕು ಅಂತ ಹೇಳ್ಕೊಂಡು ಮನವಿ ಮಾಡಿ ಅವರು ಉದ್ಘಾಟನೆಗೆ ಮಾಡ್ಲಿಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಅದೇ ಇಂದಿನ ದಿನ ತಡೆ ಆಜ್ಞೆ ಬರ್ತದೆ. ಅಲ್ಲಿ LSS ಕಾಲೇಜ್ ಇಂದಿನಿಂದ ಹಲವಾರು ಜನ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಕೊಟ್ಟು ಇವತ್ತು ದೇಶ ವಿದೇಶಗಳಲ್ಲಿ ಹಲವಾರು ವಿದ್ಯಾರ್ಥಿಗಳು ಕಲಿಯಲು ಒಂದು ಕಾರಣವಾಗಿರುವಂತಹ ಕಾಲೇಜಿನವರು ಅವರ ಒಂದು ಬೇಡಿಕೆಯನ್ನಿಟ್ಟರು. ಇಲ್ಲಿ LSS ಇದು ಕಾಲೇಜ್ ರಸ್ತೆ ಅಂತ ಇಡಬೇಕು ಅಂತ. ಅದರ ಒಂದು ಸ್ವಲ್ಪ ದಿನದ ನಂತರ ಒಬ್ರು ನಮ್ಮ ಒಂದು ಮುಸ್ಲಿಂ ಮುಖಂಡರೊಬ್ರು ಹೇಳಿದ್ರು ಆ ರಸ್ತೆಗೆ ಈದ್ಗಾ ಮೈದಾನ ರಸ್ತೆ ಅಂತ ಇಡಿ ಅಂತ ಹೇಳ್ಕೊಂಡು ಆ ಪರಿಸ್ಥಿತಿಯಾಗಿ ಆ ಒಂದು ರಸ್ತೆ ಹೆಸರಿನಿಂದಾಗಿ ಹಲವಾರು ಇವತ್ತು ಗೊಂದಲಕ್ಕೆ ಈಡಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಹಲವಾರು ಜನರು ಪ್ರತಿಭಟನೆ ಬೇರೆ ಬೇರೆ ರೀತಿಯ ಆ ಕಾರ್ಯಕ್ರಮವನ್ನು ಮಾಡಲು ಹೊರಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೂರು ಧರ್ಮದವರು ಬೇರೆ ಬೇರೆ ರೀತಿಯಲ್ಲಿ ಇತ್ತೀಚೆಗೆ ಉಳ್ಳಾಲದಲ್ಲಿ ಸಮುದ್ರ ಪಾಲಾದ ವ್ಯಕ್ತಿಗಳ ಮೃತದೇಹ ಮೇಲೆತ್ತಲು ಶ್ರಮಿಸಿದ ತುಳುನಾಡ ರಕ್ಷಣಾ ವೇದಿಕೆಯ ಪದಾಧಿಕಾರಿ ರಾಜಿಕ್ ಉಳ್ಳಾಲ್ ಅವರನ್ನು ಸನ್ಮಾನಿಸಲಾಯಿತು. ತುಳುನಾಡ ರಕ್ಷಣಾ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಭಟ್ ಕಡವ, ಪದಾಧಿಕಾರಿಗಳಾದ ಅಬ್ದುಲ್ ರಶೀದ್, ಆನಂದ ಅಮೀನ್ ಅಡ್ಯಾರ್, ರಾಜಿಕ್ ಉಳ್ಳಾಲ್, ಗಂಗಾಧರ ಅತ್ತಾವರ, ರಕ್ಷಿತ್, ಕಾಮಾಕ್ಷಿ, ಪ್ರಕಾಶ್ ಉಪಸ್ಥಿತರಿದ್ದರು.